ತುಂಬಾ ಜನದ ಮನೆಯಲ್ಲಿ ಗಂಡಂದ್ರು ಹೆಂಡತಿ ಯಾವುದೇ ಡ್ರೆಸ್ ಹಾಕಿದ್ರುನು ಇದು ಚೆನ್ನಾಗಿಲ್ಲ, ಬೇರೆ ಡ್ರೆಸ್ ಇದ್ರೆ ಹಾಕೋ ಅಂತ ಹೇಳ್ತಾನೆ ಇರ್ತಾರಲ್ವಾ. ಅದೇ ಒಂದಿಷ್ಟು ಬೇರೆ ಚೆನ್ನಾಗಿರೋ ಡ್ರೆಸ್ಗಳನ್ನ ತಗೊಂಡ್ ಬರೋಣ, ಶಾಪಿಂಗ್ ಹೋಗೋಣ ಬನ್ನಿ ಅಂದ್ರೆ ಎಸ್ಕೇಪ್ ಆಗ್ಬಿಡ್ತಾರೆ. ಅದೇ ತರ ಮದ್ವೆಕ್ಕಿಂತ ಮುಂಚೆ ಅಥವಾ ಹೆಣ್ಣು ನೋಡೋದಕ್ ಬಂದಾಗ ಎಷ್ಟು ಚೆನ್ನಾಗಿ ರೆಡಿ ಆಗಿರ್ತಿದ್ದೆ, ಆದ್ರೆ ಈಗ ನೋಡು ಹೇಗಿರ್ತೀಯ ಮನೆಯಲ್ಲಿ ಅಂತ ಕೂಡ ಡೈಲಾಗ್ ಹೊಡಿತಾ ಇರ್ತಾರಲ್ವಾ. ಬಿಕಾಸ್ ಮನೆ ಕೆಲಸ, ಅಡ್ಗೆ ಕೆಲಸ ಇದ್ರಲ್ಲೇ ಟೈಮ್ ಹೋಗ್ಬಿಡತ್ತೆ, ನಾವೆಲ್ ರೆಡಿ ಆಗೋದು ಅಂತ ಈ ರೀತಿ ಒಂದು ನೈಟಿನೋ ಅಥವಾ ಪೈಜಾಮದ ಮೇಲೆ ಟೀ ಶರ್ಟು ಹಾಕೊಂಡು ಇದ್ಬಿಡ್ತೀವಿ. ತುಂಬಾ ಜನ ಹೆಣ್ಮಕ್ಳಿಗೆ ಈ ನೈಟಿಗಳು ತುಂಬಾ ಕಂಫರ್ಟಬಲ್ ಇರುತ್ತೆ ಕೆಲಸ ಮಾಡೋದಕ್ಕೆ. ಆದ್ರೆ ಕೆಲವೊಬ್ರಿಗಂತೂ ಮನೇಲಿ ಈ ರೀತಿ ನೈಟಿ ಹಾಕೊಳ್ಳೋದು ಕಂಫರ್ಟಬಲ್ ಇರಲ್ಲ. ಆದ್ರೆ ಅನಿವಾರ್ಯವಾಗಿ ಮನೆ ಕೆಲಸ ಎಲ್ಲ ಮಾಡ್ಬೇಕಲ್ಲ ಅಂತ ಹೇಳಿ ಈ ನೈಟಿನ ಹಾಕೊಂಡಿರ್ತಾರೆ. ಸೊ ಅಂತವ್ರಿಗೆಲ್ಲ ಯೂಸ್ ಆಗೋ ತರ ಒಂದಿಷ್ಟು ನೈಟ್ ಡ್ರೆಸ್ಸಸ್ಗಳನ್ನ ನಾನು ಮೀಶೋ ಇಂದ ತರಿಸಿದೀನಿ. ಯಾವ್ದೆಲ್ಲ ಚೆನ್ನಾಗಿದೆ ಅಂತ ನೋಡೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ನಾನು ರೆಗ್ಯುಲರ್ ಆಗಿ ಡೈಲಿ ವ್ಲಾಗ್ಸ್ ಜೊತೆಗೆ ಮೀಶೋ ಆಲ್ಸ್ಗಳನ್ನು ಕೂಡ ಮಾಡ್ತಾ ಇರ್ತೀನಲ್ವಾ. ಸ್ಯಾರಿ ಕಲೆಕ್ಷನ್ಸ್ ಆಯಿತು, ಡ್ರೆಸ್ಸಸ್ ಕಲೆಕ್ಷನ್ಸ್ ಆಯಿತು. ಸೊ ತುಂಬ ಜನ ಅಕ್ಕ ನೈಟ್ ವೇರ್ ಕಲೆಕ್ಷನ್ಸ್ ವಿಡಿಯೋ ಮಾಡಿ ಅಂತ ಕೇಳ್ತಾನೆ ಇದ್ರಿ. ಅದ್ರ ಜೊತೆಗೆ ತುಂಬ ಜನ ಅಕ್ಕ ಹೋಮ್ ಟೂರ್ ಮಾಡಿ ನಿಮ್ಮನೆ ಹೇಗಿದೆ ಅಂತ ತೋರಿಸಿ ಅಂತ ಕೇಳ್ತಾನೆ ಇದ್ರಿ. ಸೊ ಲಾಸ್ಟ್ ಅದೇ ವಿಡಿಯೋನ ನಾನು ಪೋಸ್ಟ್ ಮಾಡಿರೋದು. ನೀವಿನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಮರಿದೆ ಚೆಕ್ ಮಾಡಿ. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ಲಿ ನೈಟ್ ವೇರ್ ಕಲೆಕ್ಷನ್ಸೇ ಆಗಿರುತ್ತೆ. ಸೊ ತುಂಬ ಕಲರ್ಸು, ತುಂಬ ಆಪ್ಷನ್ಸ್ ಇತ್ತು. ಅದರಲ್ಲಿ ಯಾವುದು ಚೆನ್ನಾಗಿದೆಯೋ, ಬಜೆಟ್ ಫ್ರೆಂಡ್ಲಿ ಇದೆಯೋ ಅದನ್ನ ಮಾತ್ರ ತರಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಯಾವ್ದು ಚೆನ್ನಾಗಿದೆ, ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕಲ್ವಾ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನನಗೆ ಪರ್ಸ್ನಲಿ ಬ್ಲೂ, ಪಿಂಕ್, ಮೆರೂನ್ ಕಲರ್ಸ್ ಅಂದರೆ ತುಂಬಾನೇ ಇಷ್ಟ. ಸೊ ಫಸ್ಟ್ ಈ ಡ್ರೆಸ್ ನೋಡಿದ ತಕ್ಷಣ ಇದೇ ಡ್ರೆಸ್ಸಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಬೇಕು ಅಂತ ಈ ಡ್ರೆಸ್ನೇ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ 367 ರುಪೀಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಇರುವಂಥ ನೈಟ್ ವೇರ್ ಡ್ರೆಸ್ ಸಿಗ್ತಾ ಇದೆ ಅಂದರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ತಗೋಬೋದು. ವಿತ್ ಪಾಕೆಟ್ ಕೂಡ ಇದೆ. ಹಾಗೆ ಈ ಪಾಕೆಟ್ ಲೆಂತ್ ನೀವೇ ನೋಡ್ತಾ ಇದ್ದೀರಲ್ವಾ, ಆರಾಮಾಗಿ ಇದರಲ್ಲಿ ಒಂದು ಮೊಬೈಲ್ ಹಿಡಿಯುತ್ತೆ. ಇನ್ನು ಸ್ಟಿಚಸ್ ಬಗ್ಗೆ ಹೇಳೋದಾದ್ರೆ ಫಿನಿಶಿಂಗ್ ತುಂಬ ಅಂದರೆ ತುಂಬಾನೇ ಚೆನ್ನಾಗಿ ಬಂದಿದೆ. ಓವರ್ ಆಲ್ ಈ ಡ್ರೆಸ್ಸಿಗೆ 10 ಔಟ್ ಆಫ್ 10 ಕೊಡ್ಬೋದು. ಈಗಂತೂ ಈ ರೀತಿ ನೈಟ್ ಸೂಟ್ಗಳು ತುಂಬ ಟ್ರೆಂಡಿಂಗಲ್ಲಿದೆ ಅಲ್ವಾ. ಅಂದರೆ ಕಾಲರು ವಿತ್ ಫ್ರಂಟಲ್ಲಿ ಈ ರೀತಿ ಬಟನ್ ಬರುವಂಥ ನೈಟ್ ಸೂಟ್ಗಳನ್ನ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಇದರಲ್ಲೂ ಕಲರ್ಸ್ ತುಂಬ ಆಪ್ಷನ್ಸ್ ಇದೆ. ನಾರ್ಮಲ್ ಆಗಿ ಮನೆಯಲ್ಲಿ ಯಾವಾಗಲೂ ನೈಟಿ ಹಾಕೊಂಡಾಗ ಸಡನ್ನಾಗಿ ಯಾರೋ ಬಂದ್ಬಿಟ್ರು ಅಂದರೆ ಒಂದು ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಲ್ವಾ. ನೈಟಿ ಮೇಲ್ಗಡೆ ಟವಲ್ ಹಾಕ್ಕೊಂಡು ಬರ್ತಾ ಇರ್ತೀವಿ. ಬಟ್ ಈ ರೀತಿ ಸೂಟ್ಗಳನ್ನು ಹಾಕೊಂಡಾಗ ಮನೆಗೆ ಯಾರೇ ಬಂದ್ರೂ ನಮಗೂ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ಹಾಗೆ ಏನೋ ಒಂದು ರೀತಿ ಕಾನ್ಫಿಡೆನ್ಸು ಇರುತ್ತೆ. ಯಾವಾಗಲೂ ಎಲ್ಲರೂ ಹೇಳ್ತಾ ಇರ್ತಾರೆ ನೋಡಿ, ನಾವು ಹಾಕೋ ಬಟ್ಟೆಯಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗತ್ತೆ ಅಂತ. ಅದು ಖಂಡಿತ ನಿಜ ಅನ್ಸುತ್ತೆ. ಯಾಕಂದ್ರೆ ಕೆಲವೊಂದ್ಸರಿ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಾಗ ಮೈಂಡಲ್ಲಿ ರನ್ ಆಗ್ತಾ ಇರುತ್ತೆ ಅಲ್ವಾ. ಶಿಟ್, ನಾನು ಇಷ್ಟೆಲ್ಲ ಓದಿ ಮನೇಲಿ ಖಾಲಿ ಕುತ್ಕೊಂಡು ಏನು ಮಾಡ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಏನೂ ಅಚೀವ್ ಮಾಡೋದಕ್ಕಾಗಲ್ವೇನೋ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಖಂಡಿತ ಅದು ಸುಳ್ಳು. ವಿ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಬಟ್ ನಮ್ಮಲ್ಲಿ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗಿರುತ್ತೆ. ಅದನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಸ್ಟೆಪ್ಪು ಸೆಲ್ಫ್ ಪ್ಯಾಂಪರಿಂಗ್. ಅಂದರೆ ನಮ್ಗೆ ಇಷ್ಟ ಆಗೋ ಥರ ನಾವು ಮನೇಲಿದ್ರೂ ಕೂಡ ಸ್ವಲ್ಪ ರೆಡಿ ಆಗೋದು, ನಮ್ಗೆ ಇಷ್ಟ ಆಗೋ ಥರ ಬಟ್ಟೆಗಳನ್ನು ಹಾಕೊಳ್ಳೋದ್ರಿಂದ ಫಸ್ಟ್ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸೊ ಫಸ್ಟ್ ನಮ್ಮ ಮನಸ್ಸು ಖುಷಿಯಾಗಿದ್ದರೆ ಆಟೋಮೆಟಿಕ್ ಆಗಿ ಮನೇಲೂ ಪಾಸಿಟಿವ್ ವೈಬ್ಸ್ ಇರುತ್ತೆ, ಹಾಗೆ ನಮ್ಮಲ್ಲೂ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಅದರಿಂದ ನಾವು ಏನೇ ಅನ್ಕೊಂಡ್ರು ಅದನ್ನು ಸಾಧಿಸೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ಈ ರೀತಿ ಡ್ರೆಸ್ಸಸ್ಗಳನ್ನ ಹಾಕೊಳ್ಳೋದಕ್ಕೆ ಇಷ್ಟ ಅಂದರೆ ನೈಟಿ ತೊಗೊಳೋದಕ್ಕೂ ಅಷ್ಟೇ ಖರ್ಚಾಗುತ್ತೆ, ಈ ಡ್ರೆಸ್ಸಸ್ಗಳಿಗೂ ಕೂಡ ಅಷ್ಟೇ ಖರ್ಚಾಗುತ್ತೆ. ಸೊ ಜಸ್ಟ್ ಗೋ ಫಾರ್ ಇಟ್. ಮನೇಲಿರೋರು ಒಪ್ತಾರೆ, ಹಾಕೊಂಡ್ರೆ ಏನು ತೊಂದರೆ ಇಲ್ಲ ಅಂದರೆ ಆರಾಮಾಗಿ ಹಾಕೋಬೋದು. ನಾನಿಲ್ಲಿ ತೋರಿಸ್ತಾ ಇರೋವಂಥ ಆಲ್ಮೋಸ್ಟ್ ಎಲ್ಲ ನೈಟ್ ಸೂಟ್ಸ್ಗಳು ಕೂಡ 300+ ರೇಂಜಲ್ಲಿ ಇರೋದು. ಸೊ ಫಸ್ಟ್ ನಾನು ಡ್ರೆಸ್ಸಸ್ನ ಓಪನ್ ಮಾಡಿ ಅದನ್ನು ಟಚ್ ಮಾಡಿ ಫೀಲ್ ಮಾಡಿದಾಗ ಯಾವುದು ಚೆನ್ನಾಗಿದೆ ಅಂತ ಅನಿಸುತ್ತೋ ಅದನ್ನು ಮಾತ್ರ ನಾನಿಲ್ಲಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದು ವೈಟ್ ಸೂಟ್ನ ನಾನು ನಿಮಗೆ ತೋರಿಸ್ದೆ ಅಲ್ವಾ, ಅದು ತುಂಬ ತೆಳ್ಳಗಿದೆ ಅಂತ ಅನಿಸ್ತು. ಹಾಗೆ ಬಟ್ಟೆ ಕ್ವಾಲಿಟಿ ಕೂಡ ಅಷ್ಟಾಗಿ ಚೆನ್ನಾಗಿರಲಿಲ್ಲ. ಸೊ ಅದನ್ನು ನಾನು ವೇರ್ ಮಾಡಿ ಕೂಡ ತೋರಿಸಿಲ್ಲ, ಹಾಗೆ ತೆಗೆದಿಟ್ಬಿಟ್ಟೆ. ಸೊ ಎಲ್ಲ ಡ್ರೆಸ್ಸಸ್ದು ಕೂಡ ಪ್ಯಾಂಟ್ ಲೆಂತ್ ತುಂಬ ಚೆನ್ನಾಗಿದೆ. ಹಾಗೆಯೇ ನಾವು ಹೌಸ್ ವೈಫ್ಗಳು ಈ ರೀತಿ ನೈಟ್ ಸೂಟ್ಸ್ಗಳನ್ನ ನೋಡುವಾಗ ಟಾಪ್ ಲೆಂತ್ ಸ್ವಲ್ಪ ಉದ್ದ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀವಲ್ವಾ. ಸೊ ಹಾಗಾಗಿ ಅದೇ ಥರ ಇರೋವಂಥ ನೈಟ್ ಸೂಟ್ಸ್ಗಳನ್ನೇ ತರಿಸಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ಟಾಪ್ ಲೆಂತ್ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸಸ್ದು ಕೂಡ ತುಂಬ ಚೆನ್ನಾಗಿದೆ. ಆರಾಮ
ಆರಾಮಾಗಿ ಕಂಫರ್ಟಬಲ್ ಆಗಿ ವೇರ್ ಮಾಡ್ಕೋಬಹುದು. ಇನ್ನು ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇರೋಂಥ ಈ ಡ್ರೆಸ್ಸಸ್ಗಳಲ್ಲಿ ಕೆಲವೊಂದಕ್ಕೆ ಪಾಕೆಟ್ ಇದೆ, ಕೆಲವೊಂದಕ್ಕೆ ಪಾಕೆಟ್ ಇಲ್ಲ. ಸೊ ನೀವು ವಿಡಿಯೋ ನೋಡ್ತಾ ಹೋದ್ರೆ ನಾನು ತೋರಿಸ್ತಾ ಇದ್ದೀನಿ ಯಾವ್ದಕ್ಕೆ ಪಾಕೆಟ್ ಇದೆ ಯಾವ್ದಕ್ಕಿಲ್ಲ ಅನ್ನೋದು. ಸೊ ನಿಮಗೆ ವಿತ್ ಪಾಕೆಟ್ ಬೇಕು ಅಂದ್ರೆ ನೋಡ್ಕೊಂಡು ತಗೊಳ್ಳಿ. ಹಾಗೆ ಈ ಎಲ್ಲ ಡ್ರೆಸ್ಸಸ್ಗಳಲ್ಲೂ ಕೂಡ ಸ್ಮಾಲ್ ಇಂದ ಹಿಡಿದು XXL ವರೆಗೂ ಕೂಡ ಸೈಜಸ್ ಅವೈಲಬಲ್ ಇದೆ. ಕೆಲವೊಂದ್ಸರಿ ನಮ್ಗೆ ಇಷ್ಟ ಆಗುವಂತ ಡ್ರೆಸ್ಸಸ್ ಅಲ್ಲಿ ನಮಗ್ ಬೇಕಾಗಿರೋ ಸೈಜಸ್ ಸಿಗಲ್ಲ ಅಲ್ವಾ, ಅವಾಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ಬಟ್ ಈ ಡ್ರೆಸ್ಸಸ್ ಗಳಲ್ಲಿ ಸೈಜಸ್ ಅವೈಲಬಲ್ ಇರೋದ್ರಿಂದ ಟೀನೇಜರ್ಸ್ ಇಷ್ಟ ಆದ್ರೆ ಅವ್ರು ಕೂಡ ಆರಾಮಾಗಿ ತಗೋಬಹುದು. ಹಾಗೆ ನಮ್ಗೆ ಸ್ವಲ್ಪ ಏಜ್ ಆಗಿದೆ, ಸ್ವಲ್ಪ ಫ್ಯಾಟ್ ಆಗಿದ್ದೀವಿ ಅನ್ನೋರಿಗೆ ಈ ಡ್ರೆಸ್ ಇಷ್ಟ ಆದ್ರೆ ಅವರು ಕೂಡ ಆರಾಮಾಗಿ ಪರ್ಚೇಸ್ ಮಾಡಿ ಯೂಸ್ ಮಾಡ್ಕೋಬಹುದು. ಇನ್ನು ನಾರ್ಮಲ್ ಕಾರ್ಡ್ ಸೆಟ್ ತರದ್ದು ನೈಟ್ ಡ್ರೆಸ್ಸಸ್ಗಳನ್ನ ತೋರಿಸ್ತೆ ಅಲ್ವಾ, ಅದು ಬಿಟ್ರೆ ಈ ರೀತಿ ಟೀ ಶರ್ಟ್ಸು ಮತ್ತೆ ಪೈಜಾಮಗಳನ್ನು ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ಇದ್ರಲ್ಲಂತೂ ತುಂಬಾ ಕಲರ್ಸ್ ಆಪ್ಷನ್ಸ್ ಇದೆ. ನಾನು ಬೇಕಿದ್ರೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದೇ ನಾನು ತೋರಿಸಿರೋ ಕಲರ್ಸೇ ನಿಮ್ಗೆ ಇಷ್ಟ ಆಗಿ ತಗೋಬೇಕಂದ್ರೆ ತಗೋಬಹುದು. ಇಲ್ಲ ನಾವು ಬೇರೆ ಕಲರ್ನ ಚೂಸ್ ಮಾಡ್ತೀವಿ ಅಂದ್ರೆ ಅದ್ರ ಲಿಸ್ಟ್ ಕೂಡ ಇಲ್ಲಿರುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೋಬಹುದು. ಈ ಎರಡು ಡ್ರೆಸ್ಸಸ್ಗಳು ಕೂಡ ತುಂಬಾನೇ ಕಂಫರ್ಟಬಲ್ ಆಗಿದೆ. ಹಾಗೆ ಈ ಟೀ ಶರ್ಟ್ ಮತ್ತೆ ಪ್ಯಾಂಟ್ ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ, ಅಂದ್ರೆ ಥಿಕ್ನೆಸ್ ಚೆನ್ನಾಗಿದೆ. ಯೂಶುವಲ್ ಆಗಿ ನಾವು ನಾರ್ಮಲ್ ಟೀ ಶರ್ಟ್ ಎಲ್ಲ ತಗೊಂಡಾಗ ಅಷ್ಟು ಕ್ವಾಲಿಟಿ ಚೆನ್ನಾಗಿರಲ್ಲ ಅಲ್ವಾ, ಕಂಪೇರ್ ಟು ದೋಸ್ ಇವು ಚೆನ್ನಾಗಿದಾವೆ. ಅದಾದ್ಮೇಲೆ ಈ ಒಂದು ಕಾಟನ್ ನೈಟ್ ಡ್ರೆಸ್ನ ತರಿಸಿದ್ದೀನಿ. ಸೊ ತುಂಬಾ ಫ್ರೀ ಆಗಬೇಕು ಅನ್ನೋರಿಗೆ ಈ ತರ ಡ್ರೆಸ್ಗಳು ತುಂಬಾ ಇಷ್ಟ ಆಗುತ್ತೆ. ಸೊ ಕಾಟನ್ ಆಗಿರೋದ್ರಿಂದ ಒಂದು ಸೈಜ್ ದೊಡ್ಡದನ್ನ ತಗೊಂಡ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಯಾಕೆ ಅಂದ್ರೆ ನೀರಿಗೆ ಹಾಕಿದಾಗ ಕೆಲವೊಂದು ಬಟ್ಟೆ ಶಿಂಕ್ ಆಗ್ಬಿಡುತ್ತಲ್ವಾ, ಹಾಗಾಗಿ. ಇನ್ನು ಈ ಎಲ್ಲೋ ಡ್ರೆಸ್ ಬಟ್ಟೆ ಕ್ವಾಲಿಟಿ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಇಷ್ಟು ಅಮೌಂಟಿಗೆ ಇಷ್ಟು ಒಳ್ಳೆ ಬಟ್ಟೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅಂದ್ರೆ ವರ್ತ್ ಅಂತ ಅನ್ಸುತ್ತೆ. ಆದ್ರೆ ನನಗೆ ಇದ್ರ ಸ್ಲೀವ್ ಏನೋ ಅಷ್ಟಾಗಿ ಇಷ್ಟ ಆಗ್ಲಿಲ್ಲ. ಮೇ ಬಿ 3/4 ಇದ್ದಿದ್ರೆ ಇದು ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಸ್ಲೀವ್ದು ಸ್ಟಿಚಿಂಗ್ ಮೆಥಡೇ ಸ್ವಲ್ಪ ಏನೋ ಬೇರೆ ತರ ಅಂತ ಅನ್ಸುತ್ತೆ ನನಗೆ. ಸೊ ಒಟ್ಟಿನಲ್ಲಿ ಡ್ರೆಸ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಿಮ್ಗೇನಾದ್ರೂ ಈ ಸ್ಲೀವ್ ಇಷ್ಟ ಆದ್ರೆ ಕಣ್ಣು ಮುಚ್ಕೊಂಡು ತಗೊಳ್ಳಿ. ಅದಾದ್ಮೇಲೆ ಇದು ಬಂದು ಕಾಂಬೋ ಆಫರ್ ಅಲ್ಲಿ ಈ ಡ್ರೆಸ್ಸಸ್ಗಳು ಸಿಗ್ತಾ ಇರೋದು. ಕಲರ್ಸ್ ತುಂಬಾ ಆಪ್ಷನ್ಸ್ ಇದೆ. ನಾನು ಈ 2 ಕಲರ್ಸ್ ಅನ್ನ ಚೂಸ್ ಮಾಡಿದ್ದೆ. ಈ ಬಟ್ಟೆ ಫ್ಯಾಬ್ರಿಕ್ ಬಂದು ಸ್ಯಾಟಿನ್ ಕ್ಲಾತ್ ಆಗಿರುತ್ತೆ. ನಾರ್ಮಲಿ ನಾನು ಇಷ್ಟೊತ್ತು ತೋರಿಸಿದ್ದು ರಿಯಾನ್ ಕ್ಲಾತ್ ಮತ್ತೆ ಕಾಟನ್ ಕ್ಲಾತ್ ಇದು, ಬಟ್ ಇದು ಬಂದು ಸ್ಯಾಟಿನ್ ಕ್ಲಾತ್ ಇದೆ. 487ಗೆ 2 ಡ್ರೆಸ್ ಅಂದ್ರೆ ಸಿಂಗಲ್ ಡ್ರೆಸ್ಗೆ 240 ಸಮಥಿಂಗ್ ಅಮೌಂಟ್ ಬೀಳುತ್ತೆ. ಸೊ ವರ್ತ್ ಅನ್ಸುತ್ತೆ ಇದು ಕೂಡ. ಬಟ್ ಏನಂದ್ರೆ ಈ ಸ್ಯಾಟಿನ್ ಕ್ಲಾತ್ ಅಲ್ಲಿ ಒಂದು ಪ್ರಾಬ್ಲಮ್, ಸ್ಟಿಚಸ್ ಹೋದ್ರೆ ಇದನ್ನ ಸ್ಟಿಚಸ್ ಹಾಕೋದು ಸ್ವಲ್ಪ ಕಷ್ಟ. ಅದು ಬಿಟ್ರೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ. ಇದು ಒಂದ್ ರೀತಿ ಎಲಾಸ್ಟಿಕ್ ತರ ಬಟ್ಟೆ ಹಿಗ್ಗುತ್ತೆ. ಸೊ ನಾವು ಸ್ವಲ್ಪ ದಪ್ಪ ಆದ್ರೂ ಕೂಡ ಹಾಕೋಬಹುದು ಅಥವಾ ತೆಳ್ಳಗಿದ್ರು ಕೂಡ ಯೂಸ್ ಮಾಡ್ಕೋಬಹುದು. ಇನ್ನು ನಾನೀಗ ತೋರಿಸಿರುವಂಥ ಎಲ್ಲ ಡ್ರೆಸ್ ಪ್ಯಾಂಟಲ್ಲೂ ಕೂಡ ಈ ರೀತಿ ಎಲಾಸ್ಟಿಕ್ ಬರುತ್ತೆ. ಎಲ್ಲದ್ರದ್ದು ಎಲಾಸ್ಟಿಕ್ ತುಂಬಾನೇ ಚೆನ್ನಾಗಿದೆ. ಸೊ ಇದಿಷ್ಟು ನೈಟ್ ಡ್ರೆಸ್ಸಸ್ ಕಲೆಕ್ಷನ್ಸ್ ಆಯ್ತಲ್ವಾ. ಇದಿಷ್ಟರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು, ಹಾಗೆ ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ಇದ್ರ ಜೊತೆಗೆ ನನ್ನ ಮುದ್ದು ಸೊಸೆಗೆ ಅಂತ ಹೇಳಿ ನಾನು ಹಾಗೆ ಡ್ರೆಸ್ಗಳನ್ನ ಸರ್ಚ್ ಮಾಡುವಾಗ ಈ ಡ್ರೆಸ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಯಿತು. ನಿಮ್ಗೆ ಗೊತ್ತಲ್ವಾ, ಮನೇಲಿ ಬರೀ ಗಂಡ್ಮಕ್ಳಿದ್ರೆ ಈ ಹೆಣ್ಮಕ್ಳು ಡ್ರೆಸ್ ನೋಡಿದ್ರೆ ಎಷ್ಟು ಇಷ್ಟ ಆಗುತ್ತೆ ಅಂತ. ಸೊ ನನಗೆ ಇಬ್ರು ಗಂಡ್ಮಕ್ಳೇ ಇರೋದ್ರಿಂದ ಇದು ಕ್ಯೂಟಾಗಿ ಅನ್ನಿಸ್ತು. ಸೊ ನನ್ನ ಮುದ್ದು ಸೊಸೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ತರಿಸ್ಕೊಂಡೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಇದನ್ನ 12 to 18 months ಏಜ್ ಗ್ರೂಪ್ನ ಸೆಲೆಕ್ಟ್ ಮಾಡಿ ತರಿಸ್ಕೊಂಡಿದ್ದೀನಿ. ಈಗ ನನ್ನ ಸೊಸೆಗೆ 1 ವರ್ಷ ಆಗಿರೋದ್ರಿಂದ ನೆಕ್ಸ್ಟ್ 1 ವರ್ಷದವರೆಗೂ ಇದನ್ನ ಯೂಸ್ ಮಾಡ್ಕೋಬಹುದು ಅಂತ ಈ ಸೈಜ್ನಲ್ಲಿ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಸೇಮ್ ಇದು ಒಂದೇ ಕಲರ್ ಅಲ್ಲ, ಇನ್ನು ಮಲ್ಟಿಪಲ್ ಕಲರು ಹಾಗೆ ಡಿಸೈನ್ಸ್ ಆಪ್ಷನ್ ಕೂಡ ಇದೆ. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಜೊತೆಗೆ ಇದನ್ನ ನಾವು 7 to 8 years ವರೆಗೂ ಮಕ್ಕಳು ಕೂಡ ನಾವು ತಗೋಬಹುದು. ಅಲ್ಲಿವರೆಗೂ ಸೈಜಸ್ ಅವೈಲಬಲ್ ಇದೆ. ಇನ್ನು ಈ ಡ್ರೆಸ್ನು ಕೂಡ ನಾನು ಮೀಶೋನಲ್ಲೇ ತಗೊಂಡಿದ್ದು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಕಲರ್ ಮೇ ಬಿ ನಂಗೆ ಸೂಟ್ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಪಿಂಕ್ ಕಲರ್ ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ಗೂ ಕೂಡ ಸೂಟ್ ಆಗುತ್ತೆ. ಇನ್ನು ಇದ್ರ ವೇಲ್ ಅಂತೂ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ, ಸಖತ್ ಸಾಫ್ಟ್ ಆಗಿದೆ. ಇನ್ನು ಇದರಲ್ಲಿ ಈ ರೀತಿ ಪುಟ್ಟ ಪುಟ್ಟ ಡಿಸೈನ್ ಬಂದಿದೆ. ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಡ್ರೆಸ್ದು. ಸೊ ಇದ್ರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓವರ್ ಆಲ್ ಎಲ್ಲ ಪ್ರಾಡಕ್ಟ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ.
ಸೊ ಒಂದ್ಸರಿ ಮರಿದೆ ಚೆಕ್ ಮಾಡಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಮತ್ತೆ ಯಾವ ರೀತಿ ಕಲೆಕ್ಷನ್ಸ್ ನಿಮಗೆ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಅದು ಹೋಮ್ ಡೆಕೋರ್ ಆಗಿರ್ಬೋದು, ಈ ರೀತಿ ಡ್ರೆಸ್ಸಸ್ ಕಲೆಕ್ಷನ್ಸ್ ಆಗಿರ್ಬೋದು, ಖಂಡಿತ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಹೆಲ್ದಿ ರೆಸಿಪೀಸ್ಗಾಗಿ ಹಾಗೆ ಹೆಲ್ದಿ ಲೈಫ್ ಸ್ಟೈಲ್ಗಾಗಿ ಈ ಚಾನಲಲ್ಲಿರುವಂಥ ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದ್ಮೇಲೆ ಗೊತ್ತಲ್ವಾ, ಮರಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಹೆಲ್ದಿ ವ್ಲಾಗ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.